ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಕಾನೂನಿನ ಮೂಲಕ ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿದಂತಹ ಕರ್ನಾಟಕ ರಾಜ್ಯದ ಈಗ 7 ತಿಂಗಳು 23 ದಿವಸಗಳ ಕಾಲ ಇಡೀ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಡವರ ಬಂಧುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತಾ ಅವಕಾಶ ಎಂಬ ಮೂಲ ತತ್ವದ ಅಡಿ ಆಡಳಿತ ನೀಡಿದಂತಹ ಧೀಮಂತ ನಾಯಕ ದೇವರಾಜ ಅರಸೂರವರ ಜನ್ಮ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಸರ್ಕಾರ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ತಾಲೂಕ್ ಪಂಚಾಯತ್ ಹೊಸದುರ್ಗ, ಪುರಸಭೆ ಹೊಸದುರ್ಗ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀತರ ಜಯಂತಿಗೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹೊಸದುರ್ಗ ತಾಲೂಕಿನ ಕ್ರಿಯಾಶೀಲ ಆಡಳಿತಗಾರರು ಆದ ಮಾನ್ಯ ತಿರುಪತಿ ಪಾಟೀಲ್ ಸರ್ ಅವರು, ತಹಶೀಲ್ದಾರ್ ಅವರಿಗೆ ಆದರದ ಆತ್ಮೀಯ ಸ್ವಾಗತವನ್ನ ಈ ಪುಷ್ಪಮಾಲಿಕೆಯಿಂದ ಕೋರ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಕೂಡ ಅಭಿಮಾನದ ಚಪ್ಪಾಳೆಯನ್ನ ತಟ್ಟಬೇಕಾಗಿ ವಿನಂತಿ. ವಿಶೇಷ ಉಪನ್ಯಾಸವನ್ನ ನೀಡಲು ಆಗಮಿಸಿರುವಂತಹ ಶ್ರೀಮತಿ ಆಶಾ, ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊಸದುರ್ಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಡಿ ದೇವರಾಜ ಅರಸೂರವರ ಸಾಧನೆ ಮತ್ತು ಜೀವನದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಬೇಕಾಗಿ ಅವರಲ್ಲಿ ಮನವಿ ಸಲ್ಲಿಸ್ತಾರೆ. ಅರಸರ ಮನೆತನದ ಮೂಲ ಪುರುಷ ಮಂಗರಸ, ಅಂದ್ರೆ ಮೈಸೂರಿನ ಒಡೆಯರ ಒಂದು ಆಧಿಪತ್ಯಕ್ಕೆ ಸೇರಿದಂತಹ ಸಂಬಂಧಿಗಳು, ದೂರದ ಸಂಬಂಧಿ ಅಂತ ಹೇಳಿ ನಾವು ಕರಿತಾ ಹೋಗ್ಬೋದು. ಹಾಗಾಗಿ ಮೈಸೂರು ಪ್ರಾಂತ್ಯದಲ್ಲಿ ಒಡೆಯರ ಒಂದು ಆಳ್ವಿಕೆ ಏನು ಪ್ರಾರಂಭ ಆಗತ್ತೆ. ಒಡೆಯರ ಆಳ್ವಿಕೆ ಪ್ರಾರಂಭವಾದ ನಂತರ ರಾಜ ಪರಿವಾರದವರು ಸ್ಥಳೀಯರೊಂದಿಗೆ ಬೆಳೆಸಿದಂತಹ ಒಂದು ಸಂಬಂಧ, ಈ ಸಂಬಂಧದಿಂದಾಗಿ ಹುಟ್ಟಿಕೊಂಡಂತಹ ಒಂದು ಹೊಸ ಕುಲವೇ ಈ ಅರಸು ಮನೆತನ. ಅರಸು ಮನೆತನಕ್ಕೆ ರಾಜ್ಯ ಮನೆತನದವರ ನಂಟು ಇದ್ರೂ ಸಹ ಅವರ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರ್ಲಿಲ್ಲ. ಬದುಕಲಿಕ್ಕೆ ಅವರು ಕೃಷಿಯನ್ನೇ ಅವಲಂಬಿಸಬೇಕಾಗಿತ್ತು ಮತ್ತು ಕಷ್ಟಪಟ್ಟು ದುಡಿಲೇಬೇಕಾಗಿತ್ತು. ಆದ್ರಿಂದ ಒಂದು ಕಡೆ ರಾಜ ಮನೆತನದ ಗತ್ತು ಗಾಂಭೀರ್ಯ ಎಲ್ಲದೂ ಕೂಡ ಇದ್ರೂ ಬಡವರ ಕಷ್ಟಗಳ ನೇರವಾದ ದರ್ಶನ ಅವರಿಗೆ ಆಗ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಅವರೂ ಸಹ ಮೂಲಭೂತವಾಗಿ ಆರ್ಥಿಕ ಪರಿಸ್ಥಿತಿಗೆ ಕೃಷಿಯನ್ನೇ ಅವಲಂಬಿಸಿದಂತವರಾಗಿದ್ರು. ಹಾಗಾಗಿ ಅವರ ತಂದೆ ದೇವರಾಜ ಅರಸು, ತಾಯಿ ದೇವಿರಮ್ಮಣ್ಣಿ, ಇವರ ಮೊದಲ ಮಗ ಬಿ ದೇವರಾಜ ಅರಸು, ಎರಡನೆಯವರು ಕೆಂಪರಾಜ ಅರಸು ಅಂತ ಹೇಳಿ. ದೇವರಾಜ ಅರಸು ಸಹ ನಮ್ಮ ನಿಮ್ಮಗಳ ಹಾಗೇನೆ ತಂದೆ ತಾಯಿಗಳಿಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ಮಾಡೋದು, ದನಕರುಗಳನ್ನ ಮೇಯಿಸೋದು, ಮನೆಗೆ ನೀರು ತರೋದು, ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ತಮ್ಮ 6ನೇ ವಯಸ್ಸಿನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿನಿಗೆ ಅವರು ಬಂದು ಮೈಸೂರಿನ ಒಡೆಯರು ಸ್ಥಾಪಿಸಿದಂತಹ ಅರಸು ಬೋರ್ಡಿಂಗ್ ಶಾಲೆಯನ್ನ ಸೇರ್ಕೊಳ್ತಾರೆ. ಈ ಅರಸು ಬೋರ್ಡಿಂಗ್ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿರ್ತಕ್ಕಂತಹ ಸಂದರ್ಭ ಅವರ 9ನೇ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಳ್ತಾರೆ.
ಆಗ ಈ ಹಿರಿಯ ಮಗನಾದಂತಹ ದೇವರಾಜ ಅರಸು ಮನೆತನದ ಭಾರವನ್ನ ಹೊರಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ವಿದ್ಯಾಭ್ಯಾಸವನ್ನ ಮುಗಿಸಿದ ನಂತರ ಅವರು ಸ್ವಗ್ರಾಮಕ್ಕೆ ಬರ್ತಾರೆ. ಮನೆಯಲ್ಲಿ ಕೃಷಿಯನ್ನೇ ಅವಲಂಬಿಸಿದಂತಹ ಒಂದು ಕೃಷಿ ಕುಟುಂಬವಾದದ್ರಿಂದ ಭೂಮಿಯನ್ನ ಉಳುಮೆ ಮಾಡ್ತಕ್ಕಂತಹದ್ದು, ಗಾಡಿಗಟ್ಟಲೆ ಸೌದೆಗಳನ್ನ ಹೊಡೆಯುವಂತಹದ್ದು, ಹಾಗೆ 90 ಅಡಿ ಆಳದ ಬಾವಿಯನ್ನ ನೀರನ್ನ ಸೇರ್ತಕ್ಕಂತಹದ್ದು, ಸಹಜವಾಗಿ ಜನಸಾಮಾನ್ಯರು ಏನ್ ಕೆಲಸಗಳನ್ನ ಮಾಡ್ತಾ ಇದ್ರೋ ಅಂತಹ ಎಲ್ಲ ಕೆಲಸಗಳನ್ನ ಮಾಡಿದಂತಹ ಒಂದು ವ್ಯಕ್ತಿತ್ವ ಅರಸರದ್ದು. ಆದ್ರೆ ಇವರಿಗೆ ಒಂದು ಬಾಲ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಇವರ ಸ್ನೇಹಿತ, ನೀವೆಲ್ಲ ಈಗ ತರಲೆ ಮಾಡ್ತಿರಲ್ಲ, ಅದೇ ಈಗ ಎಲ್ಲ ಹೋ ಅಂತ ಕೂಗೋದು, ಹಾಗೆ ಒಬ್ಬ ಸ್ನೇಹಿತ ಏನ್ ಮಾಡ್ದ, ಇವ್ರಿಗೆ ಹೊಡೆದ್ ಬಿಡ್ತಾನೆ. ಇವರಿಗೆ ತಿರುಗಿ ಹೊಡಿಲಿಕ್ಕೆ ಆಗೋದಿಲ್ಲ. ಆಗ ಏನ್ ಮಾಡ್ತಾರೆ, ಮನ್ಸಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ಮಾಡ್ತಾರೆ, ನಾನು ಪರ್ಸನಾಲಿಟಿನ ಫಿಟ್ ಪರ್ಸನಾಲಿಟಿಯಾಗಿ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಸೊ ಆಗ ಒಂದು ಯೋಗ ಮತ್ತು ವ್ಯಾಯಾಮಗಳ ಅಭ್ಯಾಸವನ್ನ ಪ್ರಾರಂಭ ಮಾಡಿ ಜಗಜ್ಜಟ್ಟಿ ತರ, ಪೈಲ್ವಾನ್ ತರ ಅವರ ಪರ್ಸನಾಲಿಟಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಆದ್ರಿಂದ ಬಾಲ್ಯದಲ್ಲಿ ಅವರಿಗೆ ನಾಯಕತ್ವದ ಗುಣ ಅನ್ನೋದು ಮೈಗೂಡಿಕೊಳ್ತಾ ಹೋಗುತ್ತೆ. ಸೊ ಇವರು ಬೆಂಗಳೂರಿನಲ್ಲಿ ಒಂದು ಏನು ಸೆಂಟ್ರಲ್ ಕಾಲೇಜಿನಲ್ಲಿ BSc ನ ಓದ್ತಾ ಇರ್ತಾರೆ. BSc ನಲ್ಲಿ ಓದುವಂತಹ ಸಂದರ್ಭದಲ್ಲಿ ಬಹಳ ಒಂದು ದೇಹದಾಢ್ಯವನ್ನ ಉತ್ತಮವಾಗಿ ಬೆಳೆಸಿದ್ರು. ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು. ಸುಶ್ರಾವ್ಯವಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಡುವ ಹವ್ಯಾಸವೂ ಕೂಡ ಅವರದ್ದಾಗಿತ್ತು. ಜನನಿ ನಾದ ವಿನೋದಿ ಭುವನ ಪಾಲಿನಿ ನಾನು ಸಹ 78ನೇ ಇಸ್ವಿಯಲ್ಲಿ 79ನೇ ಇಸ್ವಿಯಲ್ಲಿ ಹೊಳಲ್ಕೆರೆಯಲ್ಲಿ ದೇವರಾಜ ಅರಸು ನಿಗಮದಲ್ಲಿ ಆ ಹಾಸ್ಟೆಲಲ್ಲಿ ಊಟ ಮಾಡಿ ಅಭ್ಯಾಸ ಮಾಡಿದಂತವನು PUC ಯಲ್ಲಿ. ಅವತ್ತು ಅವಶ್ಯಕತೆ ಇತ್ತು, ಬಹುಶಃ ಇವತ್ತು ಅಷ್ಟು ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಸಾರಿಗೆ ಮತ್ತೆ ನಮ್ಮ ತಾಲೂಕಿನಲ್ಲೇ ಡಿಗ್ರಿ ಕಾಲೇಜ್ ಇದೆ. ನಾನು ಹೋದಾಗ ಡಿಗ್ರಿ ಕಾಲೇಜಲ್ಲಿ ಇರ್ಲಿಲ್ಲ. ಇಂಥ ಒಂದು ಹೊತ್ತಿನಲ್ಲಿಯೂ ಸಹ ಇದು ಮುಂದುವರಿಸುತ್ತೆ ಅಂತಂದ್ರೆ ನಮ್ಮ ಮಕ್ಕಳು ನಾಡಿನ ಸತ್ಪ್ರಜೆ ಆಗ್ಬೇಕು, ವಿದ್ಯಾವಂತರಾಗ್ಬೇಕು ಅಂತ ಒಂದು ಕನಸನ್ನು ಕಂಡು ಇದನ್ನ ಸುಮಾರು 50 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಮುಂದೆ ನಡೆಯುತ್ತೆ ಇದು ಇಂಥ ಒಂದು ಕಾರ್ಯಕ್ರಮ. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೀರಾ. ಇವತ್ತು ದೇವರಾಜ ಅರಸುಗೆ ನಿಮಗೆ ರಜೆ ಕೊಟ್ಟು ಕರ್ಕೊಂಬಂದು ಇವನ್ನೆಲ್ಲ ಅವ್ರ ಬಗ್ಗೆ ಚಿಂತನೆ ಮಾಡ್ಬೇಕು. ನಮ್ಮ ಮೇಡಮ್ ಅವರು, ಆಶಾ ಮೇಡಮ್ ಅವರು ಹೇಳಿದ್ದಾರೆ, ಅವರ ಸಾಧನೆಗಳು ಮಾತಾಡ್ಬೇಕು, ಮಾತು ಸಾಧನೆಗಳಾಗಬಾರ್ದು. ಎಲ್ಲ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ದುಡಿದಂತ ಮಹಾನೀಯರು ಇವತ್ತು ನೇಗಿಲ ಯೋಗಿ ರೈತರ ಗೀತೆಯನ್ನ ಆಡಿದ್ರು. ಏನು ಅರಿಯದ ರೈತ ಈ ದೇಶಕ್ಕೆ ಅನ್ನವನ್ನ ಕೊಡ್ತಾನೆ. ಅದೇ ರೀತಿ ನಮ್ಮ ದೇವರಾಜ ಅರಸರವರು ಮುಖ್ಯಮಂತ್ರಿ ಆದಾಗ ಹಿಂದುಳಿದ ವರ್ಗಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡಿದಂತ ಮಹಾನುಭಾವ, ಮಹಾನ್ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ದೇವರಾಜ ಅರಸರವರು ಅಂತ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಈ ರಾಜ್ಯದಲ್ಲಿ 21 ಲಕ್ಷ ಎಕರೆಯನ್ನ 4 ಲಕ್ಷ ಹೆಚ್ಚು ರೈತರಿಗೆ ಇವತ್ತು ಭೂಮಿಯನ್ನ ಕೊಟ್ಟಂತ ಧೀರ ಯಾರಾದ್ರೂ ಇದ್ರೆ ದೇವರಾಜ ಅರಸರವರು. ಸುಮಾರು ಒಂದು 15 ಜನ ಮಕ್ಕಳಿಗೆ ಬಲೂನ್ ಊದೋದಕ್ಕೆ ಒಬ್ರು ಟೀಚರ್ ಕೊಡ್ತಾರಂತೆ. ಎಲ್ಲ ನೀವು ಬಲೂನ್ ಊದ್ತೀರಾ, ಸೈಲೆಂಟ್ ಕೂತ್ರೆ ಹೇಳ್ತೀನಿ. ಆ ಬಲೂನ್ ಅಲ್ಲಿ ಊದದ್ಮೇಲೆ ಆ ಬಲೂನ್ ಮೇಲೆ ನಿಮ್ ಹೆಸರು ಬರೆಯೋದಕ್ಕೆ ಹೇಳ್ತಾರೆ ಟೀಚರ್. ಹೇಳಿದ್ಮೇಲೆ ಅದನ್ನೆಲ್ಲ ಗಾಳಿಗೆ ಬಿಡೋದಕ್ಕೆ ಹೇಳ್ತಾರೆ ಮುಂದೆ ಗ್ರೌಂಡ್ ಅಲ್ಲಿ. ಓಕೆ, ಬಿಟ್ಟ ಮೇಲೆ ನಿಮಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನ್ ಟಾಸ್ಕ್? 10 ನಿಮಿಷದಲ್ಲಿ ನಿಮ್ಮ ಹೆಸರು ಇರೋ ಬಲೂನ್ ನ ನೀವು ಹುಡುಕ್ಬೇಕು ಅಂತ. 10 ನಿಮಿಷದಲ್ಲಿ ನೀವ್ ಯಾರು ಹುಡುಕಲ್ಲ. ಸ್ಟಾರ್ಟಿಂಗ್ ಏನ್ ಮಾಡ್ತೀರಾ, ನಿಮ್ ಹೆಸರಲ್ಲಿರೋ ಬಲೂನ್ ಗಳನ್ನ ನೀವು ಹುಡುಕೋದಕ್ಕೆ ಹೋಗಿ
15 ನಿಮಿಷ 1 ಗಂಟೆ ಆಗ್ತಾ ಹೋಗುತ್ತೆ. ನೀವೆಲ್ಲರೂ ಅದರಲ್ಲಿ ಸೋಲ್ತೀರಾ. ನೆಕ್ಸ್ಟ್ ನಿಮ್ಮ ಟೀಚರ್ ಏನ್ ಮಾಡ್ತಾರೆ, ನಿಮಗೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ. ಯಾರ್ಯಾರ ಹೆಸರು ಬಲೂನ್ ಮೇಲಿದೆಯೋ ಅದನ್ನ ನೀವು ನಿಮ್ಮ ಫ್ರೆಂಡ್ಗಳಿಗೆ ಹುಡುಕಿ ಕೊಡಿ ಅಂತ ಕೊಟ್ಟಾಗ ಅದನ್ನ ನೀವೇನ್ ಮಾಡ್ತೀರಾ, ಈಗ ನಿಮ್ ಪಕ್ಕದಲ್ಲಿರೋ ಹೆಸರು ಆ ಬಲೂನ್ ಅಲ್ಲಿ ಇದೆ ಅಂದ್ರೆ ಅವ್ರನ್ನ ಹುಡುಕಿ ಕೊಡ್ತೀರಾ ಅಲ್ವಾ? ವಿತಿನ್ 5 ಮಿನಿಟ್ಸ್ ಸಾಕಲ್ವಾ? ಅವ್ರವ್ರ ಬಲೂನ್ ಯಾರ್ಯಾರ ಕೈಯಲ್ಲಿ ಸಿಗುತ್ತೆ? ನಿಮ್ ಕೈಯಲ್ಲೇ ಸಿಗುತ್ತೆ. ಇದರಿಂದ ನೀವು ಒಂದು ನೀತಿ ನಿಮಗೇನ್ ಅರ್ಥ ಆಯ್ತು? ಯಾವತ್ತು ನಾವು ಸ್ವಾರ್ಥರಾಗಬಾರ್ದು, ನಾವೇ ಗೆಲ್ಬೇಕು ಅಂತ ನೋಡಬಾರ್ದು, ಪಕ್ಕದಲ್ಲಿರೋರನ್ನು ಸಮೇತ ನಾವು ಗೆಲ್ಲಿಸ್ಬೇಕು. ಆ ಮನೋಭಾವನೆ ಇದ್ದಾಗ ಮಾತ್ರ ಯಶಸ್ಸು ನಿಮಗೆ ಬಹಳ ಹತ್ರ ಆಗುತ್ತೆ. ನಾವೇ ಬೆಳಿಬೇಕು, ನಾವೇ ಸ್ವಾರ್ಥಿ ಆಗ್ಬೇಕು, ನಮ್ಮನ್ನು ಬಿಟ್ಟು ಬೇರೆ ಯಾರು ಬೆಳಿಬಾರದು ಅನ್ನೋ ಗುಣ ಇರೋರು ಜೀವನದಲ್ಲಿ ಸೋಲ್ತಾರೆ. ಆದ್ರೆ ಅಂತ ಸೋಲು ನಿಮಗ್ ಬೇಡ, ಯಶಸ್ಸಿನ ಜೀವನ ನಿಮ್ದಾಗ್ಲಿ. ಈ ದಿನ ನಾವು ಸನ್ಮಾನ್ಯ ಜಿ ದೇವರಾಜ ಅರಸು ಅವರು 2015 ಆಗಸ್ಟ್ 20ರಂದು ಕಲ್ಲಹಳ್ಳಿಯಲ್ಲಿ ಜನ್ಮ ಪಡೆದು ತಮ್ಮ 1942ರಲ್ಲಿ ಸಹ ಅವರು MRM ಅಂದ್ರೆ ಮಹಾರಾಜರ ಒಂದು ದರ್ಬಾರಿಗೆ 2 ಸಾರಿ MRM ಆಗಿ ಆಯ್ಕೆ ಆಗ್ತಾರೆ, ರಾಜಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ. ತದನಂತರದಲ್ಲಿ 1952ರಲ್ಲಿ ವಿಧಾನಸಭೆಗೆ ಹುಣಸೂರಿನಿಂದ ಗೆದ್ದು ನಿಜಲಿಂಗಪ್ಪನವರ ಒಂದು ಸಚಿವ ಸಂಪುಟದಲ್ಲಿ ವಿವಿಧ ಖಾತೆಗಳ ಸಚಿವರಾಗಿ ಸಹ ಸೇವೆ ಸಲ್ಲಿಸುತ್ತಾರೆ. ಆದ್ರೆ ಎಲ್ಲರೂ ತಾವು ಗಮನಿಸಬೇಕು, ಒಬ್ಬ ಹಿಂದುಳಿದ ಅಲ್ಪರಲ್ಲಿ ಅಲ್ಪನಾಗಿರ್ತಕ್ಕಂಥ ಮೈಕ್ರೋ ಕಮ್ಯುನಿಟಿ ಆಗಿರ್ತಕ್ಕಂಥ ಸನ್ಮಾನ್ಯ ದೇವರಾಜ ಅರಸು ಅವರು 1972ರಲ್ಲಿ ಮುಖ್ಯಮಂತ್ರಿಯಾಗಿ ತನ್ನ ಸ್ಥಾನವನ್ನು ಅಲಂಕರಿಸಿದಾಗ ಹೊಸದುರ್ಗದಿಂದ MLA ಯಾರು ಗೊತ್ತಿದ್ರೆ ಹೇಳಿ. 1972 ಏಪ್ರಿಲ್ನಲ್ಲಿ ಚುನಾವಣೆ ಆದಾಗ ಮಾರ್ಗಂಟಿಪದ MA ರುದ್ರಪ್ಪನವರು ಆವಾಗ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ದೇವರಾಜ ಅರಸು ಅವರ ವಿಧಾನಸಭೆಯಲ್ಲಿ ಸದಸ್ಯರಾಗಿರ್ತಕ್ಕಂಥ ಸಂದರ್ಭ ನಾನಾದ್ರೂ ಜ್ಞಾಪಿಸ್ಕೊಂಡು, ಆ ಒಂದು ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಚಾಣಾಕ್ಷರು, ಅನ್ನಕ್ಕಿಂತ ಹೆಚ್ಚಾಗಿ ರಾಜಮಂತ್ರಿಯಿಂದ ಬಂದಿರತಕ್ಕಂಥವ್ರು. ನೀವು ಹಿಂದೆ ಇತಿಹಾಸಕ್ಕೆ ಹೋಗ್ರಿ, ಅಕ್ಬರ್ಗೆ ಒಬ್ಬ ಬೀರಬಲ್ ಇದ್ದ, ಬುದ್ಧಿ ಹೇಳ್ತಕ್ಕಂಥ, ಹಿತವಚನ ಕೊಡ್ತಕ್ಕಂಥ. ಅದೇ ರೀತಿಯಾಗಿ ಹೈದರಾಲಿಗೆ ದಿವಾನ್ ಪೂರ್ಣಿನರಿದ್ರು. ಅದೇ ರೀತಿಯಾಗಿ ದೇವರಾಜ ಅರಸು ಅವರು ಹಿಂದುಳಿದ ವರ್ಗಗಳ ಈ ಮೇಲೆತ್ತಕ್ಕೋಸ್ಕರವಾಗಿ ಯಾರಾದರೂ ಒಬ್ಬ ಚಾಣಾಕ್ಷನನ್ನ ಒಂದು ಕಮಿಟಿಯ ಸದಸ್ಯನಾಗಿ ಮಾಡಬೇಕು, ಅಧ್ಯಕ್ಷನಾಗಿ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿ ಅವರಿಗೆ ಕಂಡಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ರಾಮಾಯಣವನ್ನು ಬರೆದಂತ ವಾಲ್ಮೀಕಿ ಸಮುದಾಯದ, ರಾಮಾಯಣವನ್ನು ಭಾರತಕ್ಕೆ ಕೊಟ್ಟಂತ ವಾಲ್ಮೀಕಿ ಸಮುದಾಯದ LG ಲಕ್ಷ್ಮಣಪ್ಪ ಗೋವಿಂದಪ್ಪ ಅವನವರು LG ಅವನವ್ರನ್ನ ಕಾನೂನು ಮಂತ್ರಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಆಯೋಗವನ್ನು ರಚನೆ ಮಾಡಿ ಹಿಂದುಳಿದವರಿಗೆ ಎಲ್ಲರಿಗೂ ಸಹ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವೆಲ್ಲರೂ ಮುಂದೆ ಬರಬೇಕು ಅಂತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತ ಏಕೈಕ ವ್ಯಕ್ತಿ ಅಂದ್ರೆ ದೇವರಾಜ ಅರಸು ಅವರು. ಯಾರು 32,000 ದಾಟುತ್ತದೆಯೋ ಅವರಿಗೆ ವೃದ್ಧಾಪ್ಯ ವೇತನ ಬರುತ್ತಿರಲಿಲ್ಲ. ಆದ್ರೆ ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ವೃದ್ಧಾಪ್ಯ ವೇತನದ ಮಿತಿಯನ್ನ 32,000ದಿಂದ 1,22,000ಕ್ಕೆ ಏರಿಸಿದರೆ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಇವರು ಆಶಾ ಕಿರಣ. ಇವರು ದೇವರಾಜ ಅರಸು ಅವರವರ ಪ್ರಾರಂಭಿಸಿದ ಒಂದು ಅಡಿಗಲ್ಲು ಇವತ್ತು ಅವರ ಮೇಲೆ ಕಟ್ಟೋದಿದೆಯಲ್ಲ, ಇದಕ್ಕೆ ದೂರದೃಷ್ಟಿತ್ವ ಅಂತ ಕರೀತಾರೆ. ಇದು ಅಂತ ಒಂದು ವ್ಯಕ್ತಿತ್ವವನ್ನು ಉಳ್ಳವರು ಅರಸು. ಉಳ್ಳವರಿಗೆ ಭೂಮಿ ಇವತ್ತು ಇದೆ. ಯಾರು ಭೂಮಿ ಉಳುಮೆ ಮಾಡ್ತಾನೆ ಅವನೇ ಒಡೆಯನಾಗಬೇಕು, ಬೇರೆ ಯಾರು ಒಡೆಯನಾಗೋಂಗಿಲ್ಲ ಅನ್ನುವಂತ ಸಮಾನ ಒಂದು ಮನಸ್ಥಿತಿಯನ್ನ ಹೊಂದಿ ಹಿಂದುಳಿದವರ ವರ್ಗಕ್ಕಾಗಿ, ಹಿಂದುಳಿದ ವರ್ಗದವರ ಬೈಬಲ್ ಎಂದೇ ಖ್ಯಾತಿಯಾಗಿರುವ LG ಆವನೂರು ಆಯೋಗ ಎಂತ ಒಂದು ಯೋಜನೆಗಳು ತಂದಿದ್ದಾರೆ. ಅವಾಗ ಇನ್ನೊಂದು ಪಾಯಿಂಟ್ ಬರುತ್ತೆ, ನಮಗೆ ದೂರದೃಷ್ಟಿತ್ವ ಇರಬೇಕು ವಿದ್ಯಾರ್ಥಿಗಳಿಗೆ. ಇವತ್ತು ನಾನು ಏನಾಗಿದ್ದೇನೆ, ಮುಂದೆ ಏನಾಗುತ್ತೇನೆ ಅನ್ನೋದು ಯೋಚನೆ ಮಾಡೋದೇ ದೂರದೃಷ್ಟಿ. ಹಾಗಾದ್ರೆ ಆ ಯೋಜನೆಗಳನ್ನ ತರಬೇಕಾದಾಗ ಇದ್ದ ಸವಾಲುಗಳು ಏನು ಸರ್ ಇರ್ಬೋದಲ್ಲ ಬಸಣ್ಣ? ಸವಾಲು, ನೀವು LG ಆವನೂರು ಆಯೋಗವನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಇದು ಸಾಮಾನ್ಯ ಕೆಲಸ ಅಲ್ಲ ಅಲ್ವಾ? ಅಂದ್ರೆ ಜಾತಿಗಳಿಗೆ ಮೀಸಲಾತಿ ಕೊಡೋದಿದೆಯಲ್ಲ, ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅಂಥದ್ದನ್ನ ಹಿಂದುಳಿದ ವರ್ಗದವರಿಗೆ ಕೊಟ್ಟು ಅವರಿಗೆ ಬೆಳಕಾದಂತದ್ದು ಯಾರಾದ್ರೂ ಶ್ರೇಯಸ್ಸು ಸಲ್ಲೋದಾದ್ರೆ ಅದು ದೇವರಾಜ ಅರಸರವರಿಗೆ ಸಲ್ಲುತ್ತದೆ. ಸವಾಲುಗಳು ಎದುರಿಸುವ ರೀತಿ ಏನ್ ಸರ್, ಅವ್ರು ಮುಖ್ಯಮಂತ್ರಿ ಆಗಿದ್ರು ತಂದಿದಾರಂತಲ್ಲ, ಎಷ್ಟು ಸವಾಲುಗಳನ್ನು ಎದುರಿಸಿರ್ಬೋದು. ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಸವಾಲು ಎದುರಿಸುವ ಗುಣ ಬೇಕು. ಸಮಸ್ಯೆಗಳು ನಿಮಗೆ 100 ಬಂದರೂ ಕೂಡ ನಾನು ಯಾಕೆ
ನಾವು ಒತ್ತಿ ಒತ್ತಿ ಬರೀ ಇತಿಹಾಸವನ್ನು ಓದೋದಷ್ಟೇ ಅಲ್ಲ, ಬರೀ ವ್ಯಕ್ತಿಯ ಚರಿತ್ರೆಯನ್ನು ಓದಿ ಕಂಠಪಾಠ ಮಾಡೋದಲ್ಲ, ಅದರಲ್ಲಿರುವ ಪಾಯಿಂಟ್ಸ್ ಗಳೇನದಾವಲ್ಲ ಅದನ್ನ ನೋಟ್ ಮಾಡಿಕೊಂಡು ಅಳವಡಿಸಿಕೊಂಡು ನಾವು ಸಾಧಿಸ್ಬೇಕು. ಸವಾಲುಗಳನ್ನು ಎದುರಿಸುವ ರೀತಿ ಅವ್ರು ಬಂದಂತ ಒಂದೇ ಹೆಂಗಂದ್ರೆ ಯೋಜನೆ ಬಹುಜನ ಹಿತಾಯ ಬಹುಜನ ಸುಖಾಯ, ಎಲ್ಲರಿಗೂ ಹಿತವಾಗಿರಬೇಕು, ಎಲ್ಲರಿಗೂ ಸೌಖ್ಯವನ್ನುಂಟು ಮಾಡಬೇಕು. ಅವರ ಸಾಧನೆಗಳನ್ನ ಮೇಡಮ್ ಎಲ್ಲರೂ ನೋಡಿ ಹೇಳಿದ್ರಲ್ಲ, ಅದನ್ನು ನೋಡಿ ಎಷ್ಟು ಜನರಿಗೆ ಒಳ್ಳೆಯದಾಗಿದೆ ಎನ್ನುವಂಥದ್ದನ್ನ ಅವರ ಸಾಧನೆಗಳ ಮೂಲಕ ನಮಗೆ ಪರಿಚಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ನೋಡಿ ಎಷ್ಟೋ ಸಾವಿರ ಜನ ಇದ್ದಾರೆ ಅಂತ ನಮ್ಮ ಬಸಣ್ಣವರು ಎಲ್ಲರೂ ಹೇಳಿದ್ದಾರೆ. ನಾವು ಬರೀ 1-3 ವರ್ಷ ಮನೆಗೆ ಹೋಗೋದಲ್ಲ, ಹಾಸ್ಟೆಲ್ಗಳಲ್ಲಿದ್ದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯವರು, ನಮ್ಮ ಹಿಂದುಳಿದ ವರ್ಗದವರು ನಾವೆಲ್ಲ ಕುಂತು ಮಾತಾಡ್ತಿರ್ತೀವಿ. ಈ ಹಾಸ್ಟೆಲ್ಗಳಲ್ಲಿ ಹುಡುಗರು ಏನ್ ಮಾಡ್ತಾರೆ, ಹೆಣ್ಮಕ್ಳು ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಮಾತಾಡ್ತೇವೆ. ಎಷ್ಟು ಜನ ಫೋನ್ ಯೂಸ್ ಮಾಡ್ತಾರೆ. ನಾನು ಆಕಸ್ಮಿಕವಾಗಿ ಭೇಟಿ ಕೊಟ್ಟಾಗ ಯಾವುದೋ ಒಂದು ಹಾಸ್ಟೆಲ್ ಕೊಟ್ಟಿದ್ದೆ, ನಿಮ್ಮ ಹಿಂದುಳಿದ ವರ್ಗದಲ್ಲಿ ಕೊಟ್ಟಾಗ ಎಲ್ಲಾ ವಿದ್ಯಾರ್ಥಿಗಳು ಫೋನಲ್ಲೇ ಮಲಗಿದ್ದಾರೆ ಕಾಟದ ಮೇಲೆ, ಒಬ್ಬರ ಕೈ ಪುಸ್ತಕ ಇಲ್ಲ. ಏನ್ರಿ ಇವ್ರೆ ನಮ್ಮ ವಾರ್ಡನ್ ಇದ್ರಲ್ಲ ಅಲ್ವಾ, ಏನ್ ಬಸಣ್ಣ ಹಿಂಗಿದೆ. ಇನ್ನೂ ಕೆಲವು ಬಹಳ ದೂರಗಳು ಬರ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇದೆಲ್ಲ ನಮ್ಮ MLA ಸಾಹೇಬ್ರ ಗಮನದಲ್ಲಿದ್ದಾವೆ. ಪ್ರತಿ ವಿದ್ಯಾರ್ಥಿ ನಮ್ಮ MLA ಅವರಲ್ಲಿ ಮಾಹಿತಿ ಇದೆ ನಿಮ್ದೆಲ್ಲ, ಯಾರು ಏನ್ ಮಾಡ್ತಾರೆ, ಯಾವ ಚಟಗಳಿಗೆ ದಾಸರಾಗಿದ್ದಾರೆ, ಇವರು ಓದುವ ಪರಿ ಹೇಗೆ, ಏನು ಸಮಸ್ಯೆಗಳಿದಾವೆ. ಕೇಳಿಸ್ತಾ ಇದೆಯಾ ಲಾಸ್ಟ್ ಇದ್ದವ್ರಿಗೆ? ದಯವಿಟ್ಟು 3 ವರ್ಷಗಳ ವಿದ್ಯಾರ್ಥಿ ಜೀವನವನ್ನ ನೀವು ಯಾರು ಹಾಳು ಮಾಡಿಕೊಳ್ಳಬೇಡಿ. ಇಂಥ ಸವಲತ್ತುಗಳು ಬೇರೆ ನಮ್ಮ ಮನೆಗಳಲ್ಲೇ ಸಿಗೋದಿಲ್ಲ, ಅಂತ ಸೌಲಭ್ಯಗಳನ್ನ ಹಾಸ್ಟೆಲ್ಗಳಲ್ಲಿ ಕೊಡ್ತಾ ಇದ್ದಾರೆ. ವಿಶ್ವವಿನೋದಿನಿ ನಂದನುತೆ ಶಿರೋಹಿಣಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ವೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಮರ್ದಿನಿ ಶೈಲಸುತೆ.